ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿಗರು ಮನಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಇವರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಸ್ಪರ್ಧಿಸಿದ್ದು, ಸಾಲಗಾರರ ಕ್ಷೇತ್ರದಿಂದ 11 ನಿರ್ದೇಶಕರ ಆಯ್ಕೆಯಾಗಿದ್ದು, ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲು ರಿಟರ್ನಿಂಗ್ ಅಧಿಕಾರಿಗಳು ಅಬೀದ್ ಹುಸೇನ್ ಅವರ ಅಧ್ಯಕ್ಷತೆ, ಸಂಘದ ನಿರ್ದೇಶಕರ ಸಹಭಾಗಿತ್ವದಲ್ಲಿ ಎಲ್ಲರ ವಿಶ್ವಾಸದೊಂದಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಸುರೇಶ್ ರೆಡ್ಡಿ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀ ದೇವಮ್ಮ ಕೆಂಚಪ್ಪ ಎಂಬುದಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು. ಈ ಸಮಯದಲ್ಲಿ ಸಹಕರಿಸಿದ ಗೌರವಾನ್ವಿತ ನಿರ್ದೇಶಕರ ಶ್ರೀನಿವಾಸ ರೆಡ್ಡಿ, ಲಕ್ಷ್ಮಣ್ ರೆಡ್ಡಿ, ಟಿಜಿ ನಾರಾಯಣಸ್ವಾಮಿ, ಟಿವಿ ಬೈರೆಡ್ಡಿ, ಕೆ ವೆಂಕಟೇಶ್ ರೆಡ್ಡಿ, ಚಿಕ್ಕರಾಮಪ್ಪ, ಬಿವಿ ಸುರೇಶ್ ರೆಡ್ಡಿ, ಲಕ್ಷ್ಮೀ ದೇವಮ್ಮ, ಎಂ ಆಂಜಪ್ಪ, ವಿಜಯಮ್ಮ, ಪಿಎಸ್ ಸುಕನ್ಯಾ ಎಲ್ಲರೂ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಚುನಾವಣೆ ರಿಟರ್ನಿಂಗ್ ಅಧಿಕಾರಿಗಳು ಅಬೀದ್ ಹುಸೇನ್ ಅವರು ಮಾತನಾಡಿ, ಈ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ನಡೆದಿದ್ದು, ಈಗಾಗಲೇ 12 ನಿರ್ದೇಶಕರು ಆಯ್ಕೆಯಾಗಿರುತ್ತಾರೆ. ಈ ದಿನ ಪದಾಧಿಕಾರಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ 11 ನಿರ್ದೇಶಕರು ಹಾಜರಾಗಿದ್ದು, ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಮುಂದಿನ 5 ವರ್ಷಗಳ ಅವಧಿಯವರೆಗೆ ಸುರೇಶ್ ರೆಡ್ಡಿಯವರ ಆಯ್ಕೆ ಹಾಗೂ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ 1 ನಾಮಪತ್ರ ಸಲ್ಲಿಸಿದ ಕಾರಣ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಕೆಂಚಪ್ಪ ಎಂಬುವರು ಅವಿರೋಧವಾಗಿ ಮುಂದಿನ 5 ವರ್ಷಗಳ ಅವಧಿಯವರೆಗೆ ಆಯ್ಕೆ ಎಂಬುದಾಗಿ ಘೋಷಣೆ ಮಾಡಿದರು. ಈ ದಿನದಿಂದ ಅಧ್ಯಕ್ಷರು ಮತ್ತು ಸೊಸೈಟಿ ಕಾರ್ಯದರ್ಶಿ ಹಣದ ವ್ಯವಹಾರ ಮತ್ತು ಎಲ್ಲ ನಿರ್ದೇಶಕರ ಅಭಿವೃದ್ಧಿಯ ಬಗ್ಗೆ ಸಹಕಾರ ನೀಡಬೇಕಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ನೂತನ ಅಧ್ಯಕ್ಷರು ಜನರ ಪರ ವಿಶ್ವಾಸ ಪಡೆದ 2ನೇ ಅವಧಿಯ ಅಭಿವೃದ್ಧಿಯ ಹರಿಕಾರ ಪಡೆದ ಬಿವಿ ಸುರೇಶ್ ರೆಡ್ಡಿ ಅವರು ಮಾತನಾಡಿ, ಮನಿಗಾನಹಳ್ಳಿ ಈ ದಿನ ಸೊಸೈಟಿ ಚುನಾವಣೆ ನಡೆದಿದ್ದು, ಸಹಕರಿಸಿದ ಎಲ್ಲರಿಗೂ ಹಾಗೂ 16 ಗ್ರಾಮಗಳ ಸುಮಾರು 700 ಮತದಾರರ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸುತ್ತಾ ಹಾಗೂ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಚುನಾವಣೆ ಒಟ್ಟು 11 ನಿರ್ದೇಶಕರ ಜನರ ತೀರ್ಪು ಮರೆಯಲಾರದ ದಿನ. ಮಾನ್ಯ ಗೌರವನ ಮಾಜಿ ಜನಪ್ರಿಯ ಕೆಆರ್ ರಮೇಶ್ ಕುಮಾರ್ ಅವರು ಹಾಗೂ ಅವರ ಬೆಂಬಲಿಗರ ಬಲಗೈ ನಂಟರು ಆಗಿರುವ ದಿವಂಗತ ಎಂ ವೆಂಕಟರೆಡ್ಡಿಯವರು ಮತ್ತು ಹೂವಳ್ಳಿ ದಿವಂಗತ ಕರಿಯಪ್ಪನವರು ಬಹಳ ಶ್ರಮ ಪಟ್ಟಿರುತ್ತಾರೆ. ಅವರನ್ನು ಈ ಸಮಯದಲ್ಲಿ ನೆನಪಿಸಿಕೊಳ್ಳಬೇಕು. ಹಿರಿಯರು ಯಾವ ರೀತಿ ನಡೆಸಿಕೊಳ್ಳಬೇಕು ಎಂಬುದರ ಬಗ್ಗೆ ಹಾಗೂ ಅವರ ಮಾರ್ಗದರ್ಶನದಂತೆ ನಮ್ಮ ನಾಯಕರ ಹಾದಿಯಲ್ಲಿ ಎಲ್ಲರಿಗೂ ಪ್ರಾಮಾಣಿಕತೆಯಲ್ಲಿ ಕೆಲಸ ನಿರ್ವಹಿಸುತ್ತೇನೆ. ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಒಂದೇ ಎಂಬುದಾಗಿ ತಿಳಿಸಿದರು. ಖಂಡಿತವಾಗಿ ಎಲ್ಲ ನಿರ್ದೇಶಕರು ಒಮ್ಮತದಿಂದ ಎಲ್ಲ ರೈತರಿಗೆ ಸೌಲಭ್ಯಗಳ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿ ಸಹಕರಿಸುತ್ತೇವೆ. 700 ಮತದಾರರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಹಾಗೂ ಗೌರವಾನ್ವಿತ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ವ್ಯಕ್ತಪಡಿಸುತ್ತೇನೆ. ಈ ಸಂದರ್ಭದಲ್ಲಿ ಸಕ್ರಿಯ ಸೊಸೈಟಿ ಕಾರ್ಯದರ್ಶಿ ಮುನಿಯಪ್ಪನವರು ಮಾತನಾಡಿ, ನಮ್ಮಲ್ಲಿ ಯಾವುದೇ ರಾಜಕೀಯ ಪಕ್ಷ ಭೇದ ಇಲ್ಲ, ಎಲ್ಲರೂ ಒಂದೇ ಹಾಗೂ ಎಲ್ಲ ಸಂಘದವರ ವಿಶ್ವಾಸದಿಂದ ಸಹಕರಿಸುತ್ತೇವೆ ಹಾಗೂ ಸೊಸೈಟಿಗೆ ಬಂದಿರುವ ಎಲ್ಲ ಸವಲತ್ತುಗಳನ್ನು ಸಮರ್ಪಕವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿರ್ದೇಶಕರ ಸಲಹೆ ಮೇರೆಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ನೀಡುತ್ತೇವೆ. ಈಗಾಗಲೇ ಎಲ್ಲರ ಸಹಕಾರದಿಂದ ಜಿಲ್ಲೆಯಲ್ಲಿ ನಮ್ಮ ಸೊಸೈಟಿ ಪ್ರಥಮ ಸ್ಥಾನ ಪಡೆದಿದೆ. ಅದೇ ರೀತಿ ಮುಂದುವರಿಸಿ ಸಹಕರಿಸುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಅಧಿಕಾರಿಗಳಿಗೂ ಹಾಗೂ ಎಲ್ಲ ನಿರ್ದೇಶಕರಿಗೂ ಗಣ್ಯರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ಸುಗೊಳಿಸಿದರು. ಈ ಸಮಯದಲ್ಲಿ ಬಂದಿರುವ ಎಲ್ಲರಿಗೂ ಸೊಸೈಟಿ ಅಧಿಕಾರಿಗಳು ಹಾಗೂ ಅಕೌಂಟೆಂಟ್ ನಾರಾಯಣ ರೆಡ್ಡಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು. ಇವರು ಈ ಸಂಘದ ಉಪಾಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಮಣಿಯಲ್ಲಿ ಒಂದು ಈ ದಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಪ್ರಯುಕ್ತ ಮುಂಬರುವ 5 ವರ್ಷಗಳ ಅವಧಿವರೆಗೆ ಹಣಕಾಸು ಯಾವುದೇ ಒಂದು ವಿಚಾರದಲ್ಲಿ ಅಧ್ಯಕ್ಷರ ಈ ದಿನದಿಂದ 5 ವರ್ಷಗಳ ಒಂದು ಅಧಿಕಾರ ಸ್ವೀಕಾರ ಇದೆ ಎಂದು
ಹೌದು, ಈಗ ಇಷ್ಟು ದಿವಸ ಆಡಳಿತ ಮಂಡಳಿ ಇಲ್ಲದೆ ಇರೋದ್ರಿಂದ ಈಗ ಆಡಳಿತ ಮಂಡಳಿ ರಚನೆಯಾಗಿ ಇವತ್ತಿನ ದಿವಸ ಪದಾಧಿಕಾರಿಗಳ ಚುನಾವಣೆ ನಡೆದು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿರೋದ್ರಿಂದ ಮುಂದಿನ ಹಣಕಾಸಿನ ವ್ಯವಹಾರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಜಂಟಿಯಾಗಿ ನಡೆಸ್ತಾರೆ. ಮತ್ತು ಸಂಘದ ಆಡಳಿತ ಅಭಿವೃದ್ಧಿ ಬಗ್ಗೆ ಆಡಳಿತ ಮಂಡಳಿಯವರು ಏನಂತಂದ್ರೆ ಅದ್ರ ಬಗ್ಗೆ ಮುಂದುವರಿಸ್ಕೊಂಡು ಹೋಗ್ತಾರೆ. ಮನಿಗಾನಹಳ್ಳಿ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು, ಈ ಚುನಾವಣೆಗೆ ಸಹಕರಿಸಿರ್ತಕ್ಕಂತಹ 16 ಗ್ರಾಮಗಳ ಸುಮಾರು 700 ಮತದಾರರಿಗೆ ನಾನು ಮೊದಲನೇದಾಗಿ ಅವರ ಪಾದಗಳಿಗೆ ನಾನು ನಮಸ್ಕರಿಸುತ್ತೇನೆ. ಅವರಿಗೆ ಹಾಗೆ ಇವತ್ತಿನ ದಿನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ನಾವು 12 ಜನ ನಿಂತು ಒಬ್ಬರು ಪರಾಭವಗೊಂಡಿದ್ದಾರೆ, ಅದೊಂದು ಸ್ವಲ್ಪ ನಮಗೆ ನೋವಾಗಿದೆ. ಇನ್ನು ಮಿಕ್ಕ ಎಲ್ಲ 11 ಜನ ಜಯಶೀಲರನ್ನಾಗಿ ಜನರು ನಮಗೆ ತೀರ್ಪನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಒಂದು ಸಹಕಾರ ಸಂಘವನ್ನು ಮೊದಲನೇದಾಗಿ ಈ ಸಂಘವನ್ನು ಕಟ್ಟಿ ಬೆಳೆಸಿರ್ತಕ್ಕಂತಹ ಮಾನ್ಯ ರಮೇಶ್ ಕುಮಾರ್ ಅವರ ಬಲಗೈ ನಂಟರು ಆಗಿರ್ತಕ್ಕಂತಹ ದಿವಂಗತ ಎಂ ವೆಂಕಟರೆಡ್ಡಿ ಮತ್ತು ಹೂವಲ್ಲಿ ಕರಿಯಪ್ಪನವರು ಈ ಸಂಘಕ್ಕೆ ಬಹಳ ಶ್ರಮವನ್ನು ವಹಿಸಿ ದಿನ ನಮಸ್ಕರಿಸ್ತೇನೆ. ಅದೇ ರೀತಿ ಈ ಸಂಘವನ್ನ ಅವರು ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೆ, ಅದೇ ರೀತಿ ಗೌರವವಾಗಿ ನಾವೇನು 11 ಜನ ನಿರ್ದೇಶಕರಿದ್ದೀವಿ. ಮೊನ್ನೆ ನಮ್ಮ ನಾಯಕರು ಕೂಡ ಅದೇ ಹೇಳಿದ್ದಾರೆ, ನಮಗೆ ಏನು ರೈತರಿಗೆ ಬರ್ತಕ್ಕಂತಹ ಎಲ್ಲ ಅನುಕೂಲಗಳು ನಿಮ್ಗೇನು ಅಡಚಣೆ ಆದಲ್ಲಿ ನಾನು ಗಮನಕ್ಕೆ ತಂದರೆ ನಾನು ಕೂಡ ನಿಮ್ಗೆ ಕೈ ಜೋಡಿಸ್ತೇನೆ ಅಂತೇಳಿ ನಮ್ಗೆ ಮಾತು ಕೊಟ್ಟಿದ್ದಾರೆ. ಅವರ ಒಂದು ನೆರವಿನಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೇವೆ. ಇದು ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾದರೂ ಕೂಡ ನಾವು 11 ಜನರು ಕೂಡ ಅಧ್ಯಕ್ಷರಾದಂಗೆ ನಾವು ಈ ಸಹಕಾರ ಸಂಘ ಅಂದ್ರೆ ಮನಗಾನಹಳ್ಳಿ VSN ಶ್ರೀನಿವಾಸಪುರ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಡೆದು ಈಗಾಗಲೇ 12 ಜನ ನಿರ್ದೇಶಕರು ಆಯ್ಕೆ ಆಗಿದ್ರು ನಿಮಗೆ ಗೊತ್ತಿದೆ. ಇವತ್ತಿನ ದಿವಸ ಪದಾಧಿಕಾರಿಗಳ ಚುನಾವಣೆಗಾಗಿ ಇವತ್ತಿನ ಸಭೆ ಕರೆದಿದ್ವಿ. ಅಂದ್ರೆ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಗಾಗಿ ಇವತ್ತಿನ ಸಭೆ ಕರೆದಿದ್ವಿ. ನಿಗದಿತ ಸಮಯದಲ್ಲಿ 2 ನಾಮಪತ್ರಗಳು ಸಲ್ಲಿಸಲಾಗಿರುತ್ತದೆ. ಅಧ್ಯಕ್ಷರ ಸ್ಥಾನಕ್ಕೆ 1 ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ 1 ನಾಮಪತ್ರಗಳು ಸಲ್ಲಿಸಲಾಗಿರುತ್ತದೆ. ಮೊದಲನೇದಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ BV ಸುರೇಶ್ ಅವರು ನಾಮಪತ್ರ ಸಲ್ಲಿಸಿದ್ದು, ಅವರಿಗೆ ಸೂಚಕರಾಗಿ ಶ್ರೀ TG ನಾರಾಯಣ ಸ್ವಾಮಿ ಅವರು ನೀವೆಲ್ಲ ಸೈನ್ ಮಾಡಿದ್ದು ಸೂಚನೆ ನೀವು, ಮತ್ತೆ ಅನುಮೋದಕರಾಗಿ ಶ್ರೀ M ಮಂಜಪ್ಪ ನೀವು ಸೈನ್ ಮಾಡಿದ್ದೀರಿ. ಈಗ ಈ ನಾಮಪತ್ರ ಕ್ರಮಬದ್ಧವಾಗಿರೋದ್ರಿಂದ ಮತ್ತೆ ಅಧ್ಯಕ್ಷರ ಸ್ಥಾನಕ್ಕೆ 1 ನಾಮಪತ್ರ ಇರೋದ್ರಿಂದ ಶ್ರೀ BV ಸುರೇಶ್ ರೆಡ್ಡಿ, ತಂದೆ ಹೆಸರು ವೆಂಕಟಸ್ವಾಮಿ, ಬಂಡಪಳ್ಳಿ ಗ್ರಾಮ, ಇವರು ಈ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ. ನಡೆಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ಇವತ್ತಿನ ದಿನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೊಂದು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮನಿಗಾನಹಳ್ಳಿ ಸೊಸೈಟಿ ಈಗಾಗಲೇ ತಮ್ಮ 2ನೇ ಅವಧಿಗೆ ಅಧ್ಯಕ್ಷರಾಗಿ ಪಕ್ಷಗಳ ಮರೆತು ಎಲ್ಲ ಈ ಭಾಗದ ರೈತ ಸರ್ಕಾರ ಸೌಲಭ್ಯಗಳು ಸಮರ್ಪಕವಾಗಿ ನೀಡಿದಂತ ನಮಗೆ ಖಂಡಿತವಾಗ್ಲೂ ಕೂಡ ನಾವು 11 ಜನ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ 9 ದಿನ ನಾವು ಏನು ಜನರಿಗೆ ರೈತರಿಗೆ ಅನುಕೂಲ ಮಾಡಬೇಕು ಚರ್ಚೆ ಮಾಡಿ
ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ನಾವು ಅನುಕೂಲ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತೇಳಿ ನಾನು ಇವತ್ತಿನ ದಿನ ಮಾತನಾಡ್ತೇನೆ. ಮತ್ತೆ ಇನ್ನೊಂದು ಮಾತು, ಈ ಒಂದು ಸೊಸೈಟಿ ಇದನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಒಂದು ಪ್ರಯುಕ್ತ ಎಲ್ಲ ನಿರ್ದೇಶಕರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಅವರಿಗೆ ಯಾವ ರೀತಿ ತಮ್ಮ ಕೃತಜ್ಞತೆ ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾರೆ? ಏನು ನಾನು 700 ಮತದಾರರಿಗೆ ಕೃತಜ್ಞತೆ ಹೇಳಿದ್ದೇನೋ ಇವ್ರಿಗೂ ಅದೇ ರೀತಿಯಲ್ಲಿ ನನ್ನ ಜೊತೆ ಇವರು 11 ಜನ ನನ್ನ ಜೊತೆ ಕೂಡಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರಾಮಾಣಿಕವಾಗಿ ಪ್ರೀತಿ ವಿಶ್ವಾಸದಿಂದ ಅವರಿಗೆ ನಾನು ಅನಂತ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ.